ಚರಿತ್ರೆಯಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ದಿನ ಇಲ್ಲಿ ಸೇರಿದೆ. ಅದು ಯಾವುದು ಅಂತಂದರೆ, ಸುಮಾರು 150 ವರ್ಷಗಳ ಹಿಂದೆ ಇದ್ದಂಥ ಒಬ್ಬ ಧೀಮಂತ ಮಹಿಳೆಯನ್ನು ಇವತ್ತು ಅವರು ಹುಟ್ಟಿದಪ್ಪ ಅಂತ ನೆನೀತಾ ಇದ್ದರು. ಅವರು ಯಾರು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಯಾಕೆ ಇವತ್ತು ನಾವು ಅವರನ್ನು ನೆನೀತಾ ಇದ್ದೀವಿ ಅನ್ನೋದು ಅರ್ಥ ಆಗುತ್ತೆ. ಬಹುಶಃ ನೀವು ನಿಮ್ಮ ಪಾಠಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ನಿಮ್ಮ ಉಪಾಧ್ಯಾಯರ ಬಾಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇಳಿದ್ದೀರಿ ಅಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹೆಸರನ್ನ ಕೇಳಿದ್ದೀರಾ? ಯಾಕೆ ಕೇಳಿಲ್ಲ? ಅವ್ರು ದಯಮಾಡಿ ಕೈ ಎತ್ತಿ. ಕೇಳಿದ್ದೀರಿ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಗುರುಗಳು ಅಂತ ಜ್ಯೋತಿಬಾ ಫುಲೆ ಅನ್ನೋರನ್ನ ಕರೀತಾ ಇದ್ದಾರೆ, ನಮ್ಮ ಗುರುಗಳವರು. ಆ ಗುರುಪತ್ನಿನೇ ಇವತ್ತು ನಾವು ಇಲ್ಲೇನು ಭಾವಚಿತ್ರ ಇಟ್ಟು ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಸಾವಿತ್ರಿ ಫುಲೆಯವರು, ಜ್ಯೋತಿಬಾ ಫುಲೆಯವರನ್ನ ಬಾಬಾ ಸಾಹೇಬರು ಯಾಕೆ ಗುರು ಅಂದ್ಕೊಂಡ್ರು? ಅವ್ರು ಕಲಿಯೋದೇನು ಅವ್ರು ಕಲೀಲಿಲ್ಲ. ಅವರಿದ್ದಿದ್ದು 150 ವರ್ಷಗಳ ಹಿಂದೆ, ಬಾಬಾ ಸಾಹೇಬರಿದ್ದಿದ್ದು 1881ರಲ್ಲಿ ಅವರು ಹುಟ್ಟಿದ್ರು. 1956ರಲ್ಲಿ ಅವರು ಕಲಿಯುವ. ಆದರೂ ಕೂಡ ಅವರು ನಮ್ಮ ಗುರುಗಳು ಅಂದ್ಕೊಂಡ್ರು. ಯಾಕೆ ಈ ಪ್ರಶ್ನೆ ಹಾಕೊಂಡಾಗ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಸಾರಿ ಹೆಣ್ಣು ಮಕ್ಕಳ ನೋವಿಗೆ ಕಣ್ಣೀರು ಸುರಿಸಿದವರು ಜ್ಯೋತಿಬಾ ಫುಲೆ ಅಂತ ಗೊತ್ತಾಗುತ್ತೆ. ಜ್ಯೋತಿಬಾ ಫುಲೆ ಅವರು ಇದ್ದಿದ್ದು ಪೂನಾ ನಗರದಲ್ಲಿ. ಅಲ್ಲಿ ಆ ಕಾಲದಲ್ಲಿ ಪೇಶ್ವೆಗಳ ಆಡಳಿತ ಇತ್ತು. ಬ್ರಿಟಿಷರು ಬಂದು ನೆಲೆಯೂರಿದ್ರು. ಆ ಕಾಲಘಟ್ಟದಲ್ಲಿ ಆ ಪೇಶ್ವೆಗಳನ್ನವರು ಎಂಥ ದರಿದ್ರವಾದಂಥ ಒಂದು ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿರ್ತಾರೆ ಅಲ್ಲಿ ಅಂತಂದರೆ, ಈ ವಿಧವೆ ಹೆಣ್ಮಕ್ಳು ಇರ್ತಾರಲ್ಲ, ಆ ವಿಧವೆ ಹೆಣ್ಮಕ್ಳಿಗೆ ಮೊದಲು ಅದು ಪಾಪ ಇನ್ನೂ ಮೈನರ್ದು ಕೂಡ ಇರೋಲ್ಲ ಅಂತ ಹೆಣ್ಣು ಮಕ್ಕಳು ಗಂಡ ಏನಾದರೂ ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ಆಕೆಗೆ ತಲೆ ಬೋಳಿಸ್ತಾ ಇದ್ರು. ಬೋಳಿಸ್ತಿದ್ರು. ಊಟ ಕೊಡೋದು ಒಂದೊತ್ತು ಊಟ ಕೊಡ್ತಿದ್ರು. ಯಾಕೆಂತಂದರೆ 2 ಹೊತ್ತು ಊಟ ಕೊಟ್ಟರೆ ಚೆನ್ನಾಗಿ ಮೈ ತುಂಬಿಕೊಂಡ್ಬಿಟ್ಟು ಬೇರೆಯವ್ರ ಕಣ್ಣಿಗೆ ಲಕ್ಷಣವಾಗಿ ಕಾಣ್ತಾಳೆ. ಅದರಿಂದಾಗಿ ಇವಳನ್ನು ದುರುಪಯೋಗ ಮಾಡ್ಕೊಂಡ್ಬಿಡ್ತಾಳೆ. ಆ ಕಾರಣಕ್ಕಾಗಿ ತನ್ನ ಯೌವನನ ದುರುಪಯೋಗ ಮಾಡ್ಕೊಂಡ್ಬಿಡ್ತಾಳೆ ಅಂತ ಅವರಿಗೆ 1 ಹೊತ್ತು ಊಟ ಕೊಡ್ತಾ ಇದ್ರು. ಮತ್ತು ನೆಲದ ಮೇಲೆ ಮಲಗಿಸ್ತಾ ಇದ್ರು, ಯಾಕಂದರೆ ದೇಹನ ತಂದಿಸ್ಕೊಳ್ಬೇಕು ಅಂತ. ಸೊ ಹಿಂಗಾಗಿ ಏನಾಗ್ತಿತ್ತು ಅಂದರೆ, ಸಹಜವಾಗಿ ನಾವು ಹೆಣ್ಮಕ್ಳು ಒಂದು ಗಂಡಿನ ಆಕರ್ಷಣೆಗೆ ಸಿಕ್ಕು ಬಸರೀರಾಗ್ತಿದ್ದೆ. ಬಸರೀರಾದಾಗ ಅವ್ರನ್ನ ಏನು ಮಾಡ್ತಿದ್ರು ಅಂತಂದರೆ, ಇವ್ರು ಕೊಂದಾಗ್ತಾ ಇದ್ರು. ನ್ಯಾಯಪಂಚಾಯತ್ ಕೊಂದಾಕು, ನೇಣಾಕಿ ಸತ್ತೋದ್ರು, ಬಾಗಿಲು ಬಿದ್ದು ಸತ್ತೋದ್ರು, ಬೆಂಕಿ ಹಚ್ಕೊಂಡು ಸತ್ತೋದ್ರು ಅಂತ ಹೇಳ್ತಾರೆ. ಆವಾಗ ಜ್ಯೋತಿಬಾ ಫುಲೆ ಅವರು ಒಂದು ಆಶ್ರಮ ಕಟ್ಟಿ ಅವ್ರು ಹೇಳ್ತಾರೆ, ಹೆಣ್ಮಕ್ಳೇ, ಬ್ರಾಹ್ಮಣ ಹೆಣ್ಮಕ್ಳೇ, ವಿಧವೆ ಹೆಣ್ಮಕ್ಳೇ, ದಿಕ್ಕಿಲ್ಲದ ಹೆಣ್ಮಕ್ಳೇ, ನೀವೇನಾದರೂ ಬಸರಿ ಆಗಿರ್ತೀವಿ, ಯೋಚನೆ ಮಾಡಬೇಡಿ. ನಿಮಗೆ ಹೆರಿಗೆ ಮಾಡೋದಕ್ಕೆ ನಾವಿದ್ದೀವಿ. ಇಲ್ಲಿ ಸೂಲಗತ್ತಿದ್ದಾರೆ, ಮಗು ಬಗ್ಗೆ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ, ಆ ಮಕ್ಕಳನ್ನು ನಾವು ಸಾಕ್ತೀವಿ ಅಂತ ಒಂದು ಆಶ್ರಮ ಕೊಡ್ತೀವಿ. ಜ್ಯೋತಿಬಾ ಹೆಂಡತಿ ಓದಿರಲ್ಲ, ಮದುವೆ ಆಗುತ್ತೆ ಅವರಿಗೆ, ಹೆಂಡತಿ ಓದಿರಲ್ಲ. ಅವರನ್ನು ನೀವು ಟೀಚರ್ ಆಗಲೇಬೇಕು ಅಂತ ಅವರನ್ನು ಓದಿಸಿ, ಟೀಚರ್ ಟ್ರೈನಿಂಗ್ ಕೊಡಿಸಿ ಅವ್ರನ್ನ ಟೀಚರ್ ಮಾಡಿದ್ದು ನಾನು ಹೇಳ್ತೇನೆ. ನೋಡಿ, ನೀವು ಕಲಿಸ್ಬೇಕಾಗಿರೋದಿಲ್ಲಮ್ಮ. ಈ ನೆಲದಲ್ಲಿ ಅಸ್ಪೃಶ್ಯರು, ತಿರಸ್ಕಾರಕ್ಕೊಳಗಾದವರು, ಊರಿಂದ ಹೊರಗಡೆ ಇರೋರು, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾವಿರಾರು ವರ್ಷಗಳಿಂದ ದೂರ ಇಡಲ್ಪಟ್ಟವರಿದ್ದಾರಲ್ಲ, ಆ ಮನೆಗಳಿಗೆ ಹೋಗ್ಬೇಕು. ಅಲ್ಲಿ ವಿದ್ಯೆಯ ಜ್ಯೋತಿ ಬೆಳಗಬೇಕಾಗಿದೆ. ನೀವಾಗ ಪಾಠ ಮಾಡಬೇಕು. ಈ ಅಮ್ಮ ಪಾಪ ಪಾಠ ಮಾಡಕ್ಕೆ ಹೋಗ್ತಾರೆ. ಅಲ್ಲಿದ್ದಂಥ ಬ್ರಾಹ್ಮಣರು, ಬ್ರಾಹ್ಮಣರು ಅವರು ಏನಂತಾರೆ, ಆ ಬ್ರಾಹ್ಮಣರಿಗೆ ಚಿತ್ಪಾವನ ಬ್ರಾಹ್ಮಣರು ಅಂತ ಕರೀತಾರೆ. ಬ್ರಾಹ್ಮಣರಲ್ಲೂ ಕೂಡ ಬೇರೆ ಬೇರೆ ಥರದ ಬ್ರಾಹ್ಮಣರಿದ್ದಾರೆ. ಈ ಚಿತ್ಪಾವನ ಬ್ರಾಹ್ಮಣರು ಭಾಳ ವಿಚಿತ್ರವಾಗಿರುವಂಥ ಬ್ರಾಹ್ಮಣರು ಅವರು. ಅವ್ರ ರೀತಿಗಳು ಅವರೇನು ಮಾಡ್ತಾರೆ ಅಂತಂದರೆ, ಇವಳು ನೋಡಿ ಎಂಥ ಒಂದು ಜಾತಿ ವ್ಯವಸ್ಥೆಯನ್ನು ಮುರಿತಾ ಇದ್ದಾರೆ, ಯಾರು ಮುಟ್ಬಾರ್ದನ್ನು ಮುಟ್ತಾ ಇದ್ದಾರೆ. ಅಕ್ಷರನ ಹೇಳಿದ್ರೆ ಸೀಸ ಹೋಗ್ಬೇಕು ಕಿವಿಗೆ,
ಪದ ನುಡಿದ್ರೆ ನಾಲ್ಗೆನ ಕತ್ತರಿಸಾಕಬೇಕು ಅನ್ನುವಂಥ ಶಾಸನ ಇರುವಂಥ ನಮ್ಮ ಮನೋಧರ್ಮ ಶಾಸ್ತ್ರದಲ್ಲಿ ಈಕೆ ಹೋಗಿ ಅದನ್ನು ವೈಲೇಟ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈಕೆನ ಹೋಗಕ್ಕೆ ಬಿಡಬಾರ್ದು ಅಂತ ಆಯಮ್ಮನ ಮೇಲೆ ಸಗಣಿ ಹಾಕ್ತಾರೆ. ದಾರಿ ಹೋಗೋವಾಗ ದಿನಾ ಸಗಣಿ ಹಾಕ್ಸ್ಕೊಳ್ಳೋದು, ಅಲ್ಲೋಗೋದು, ತೊಳ್ಕೊಳ್ಳೋದು, ಪಾಠ ಮಾಡೋದು, ಬಂದು ಗಂಡ ಹತ್ರ ಹೇಳ್ತಾರೆ ಏನು ಮಾಡೋದು, ದಿನಾ ಏನು ನಾನು ಸಗಣಿ ಹೊಡಿತಾರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅವರು ಹೌದಾ ಬೇಡ ಒಂದು ಕೆಲಸ ಮಾಡು, ಈಗ ಒಂದು ಕೆಲಸ ಮಾಡು, ಒಂದು ಸೀರೆ ಒಂದು ರವಿಕೆ ಕುಡ್ಸೋಣ ನೀನು, ಇನ್ನೊಂದು ಬ್ಯಾಗಲ್ಲಿ ಇಟ್ಕೊಂಡು ಕಂಕಲಲ್ಲಿ ಅವ್ರು ಹೊಡಿತಾರೆ, ಹೊಡಿಸ್ಕೊ, ಅಲ್ಲಿ ಹೋಗೋ ಸ್ನಾನ ಮಾಡು, ಆ ಬಟ್ಟೆ ಹಾಕು, ಪಾಠ ಮಾಡು. ಸೊ ಹಂಗೆ ಅಯ್ಯಮ್ಮ ಸಗಣಿ ಹೊಡಿಸ್ಕೊಂಡು ಬಂದು ಇಲ್ಲಿ ತೊಳ್ಕೊಂಡು ಆ ಬಟ್ಟೆ ಹೊಡ್ಕೊಂಡು ಈ ಬಟ್ಟೆ ಹಾಕ್ಕೊಂಡು ಆ ಮಕ್ಕಳಿಗೆ ಅಲ್ಲಿರೋಂಥ ಹೆಣ್ಣು ಮಕ್ಕಳಿಗೆ ವಿದ್ಯೆ ಕೊಡ್ತಾರೆ.